ಮೊನ್ನೆ ಒಬ್ರದ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಮಹಿರಾ ಡೈರೆಕ್ಟರ್ ಅವ್ರದ್ದು. ಅವ್ರು ಹೇಳ್ತಿದ್ರು ಅಂದರೆ ಡೈರೆಕ್ಟರ್ ಈಗ ನಮ್ದು ಇಂಡಸ್ಟ್ರಿಯಲ್ಲಿ ಹೆಂಗಾಗೋದು, ಡೈರೆಕ್ಟರ್ ಡಸ್ ಎವ್ರಿಥಿಂಗ್. ಎಸ್, ಅಂದರೆ ಬರೀ ಕ್ರಿಯೇಟಿವ್ ಪ್ರಾಸೆಸ್ ಇಸ್ ಓನ್ಲಿ ಲೈಕ್ 5% ಆಫ್ ಇದಿದ್ರೆ, ಇನ್ನು 95% ಎಲ್ಲ ಪ್ರೊಡಕ್ಷನ್ ವರ್ಕ್ ಮಾಡ್ತಿದ್ದಾರೆ, ಶೆಡ್ಯೂಲಿಂಗ್ ವರ್ಕ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೇನಾಗುತ್ತೆ ಗೊತ್ತಾ, ಇಟ್ ಆಲ್ ಡಿಪೆಂಡ್ಸ್ ಆನ್ ಟೂ ಸೆಗ್ಮೆಂಟ್ಸು. ಒಂದು ಯು ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಪ್ರೊಡಕ್ಷನ್ ಟೀಮ್ ಬ್ಯಾಕ್ಗ್ರೌಂಡ್, ಇಲ್ಲ ಯು ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಡೈರೆಕ್ಷನ್ ಟೀಮ್ ಬ್ಯಾಕ್ಗ್ರೌಂಡ್. ಇಲ್ಲಿ ನಮ್ಮಲ್ಲಿ ಹೆಂಗೆ ಅಂದರೆ, ನಮ್ಮದಲ್ಲಿ ಹೆಂಗೆ ಆ ಥರ ಆಯಿತು ಅಂದರೆ, ಪ್ರೊಡಕ್ಷನ್ ಪ್ರೊಡ್ಯೂಸರ್ ಇಸ್ ಮೈ ಫ್ರೆಂಡ್ ಓನ್ಲಿ. ಅವ್ರಿಗೆ ಇಂಟ್ರೆಸ್ಟ್ ಹೊಸದು, ಹಾಗೆ ಅಂದ್ಬಿಟ್ಟು ಎಲ್ಲ ಅವ್ರಿಗೆ ಬಿಡೋಕ್ಕಾಗಲ್ಲ, ಅವ್ರಿಗೆ ಗೊತ್ತಾಗಲ್ಲ, ನಾಳೆ ಒಂಥರ ಮಧ್ಯದಲ್ಲಿ ಬಿಟ್ಟಂಗಿರುತ್ತೆ ಅವ್ರಿಗೆ. ಸೊ ಅವ್ರಿಗೆ ಒಂದು ಟೀಮ್ ಇರಬೇಕು ಅಂದರೆ, ವೈ ಡು ನೀಡ್ ಎ ಬಿಗ್ ಟೀಮ್ ಅಂಟಿಲ್ ಯು ಸಸ್ಟೈನ್ ಯೂರ್ ಸೆಲ್ಫ್ ಇನ್ ದ ಮಾರ್ಕೆಟ್. ಈಗ ದೊಡ್ಡ ಪ್ರೊಡಕ್ಷನ್ ಹೌಸ್ ಇದ್ದಾರೆ ಅಂದರೆ ದೇ ಆರ್ ಶೋರ್ ದಟ್ ದೇ ಗೋಯಿಂಗ್ ಟು ಮೇಕ್ 10 films 20 films ಇನ್ ದ ಫ್ಯೂಚರ್. ಸೊ ಒಂದು ಫಿಲ್ಮ್ ಸಕ್ಸಸ್ ಆದಮೇಲೆ ಅವ್ರೇನು ಮಾಡ್ತಾರೆ, ಒಂದು ಆಫೀಸನ್ನು ಮಾಡ್ತಾರೆ, ಒಂದು ಸೆಟಪ್ ಅಂತ ಮಾಡ್ತಾರೆ, ಡೆಡಿಕೇಟೆಡ್ ಟೀಮ್ ಅಂತ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಪೇಮೆಂಟ್ ಟೀಮಿಂದ. ಸೊ ಇಲ್ಲಿ ನಾವೇ ಮಾಡೋದು ಎಲ್ಲ ನಾವೇ ಡಾಕ್ಟ್ರು, ನಾವೇ ಕಂಪೌಂಡ್ರು. ಪ್ರೊಡಕ್ಷನ್ನಿಂದ ಹಿಡಿದು ಎಲ್ಲ ಮೇಂಟೈನ್ ಮಾಡಿ. ಈಗ ಮಾರ್ಕೆಟಿಂಗ್ ಬಂದಾಗ ಮಾರ್ಕೆಟಿಂಗ್ ನಮ್ಮ ಇನ್ನೋಸ್ ಟೀಮೇ ಮಾಡಿಕೊಂಡು ಇನ್ನೊಬ್ಬರು ಟೀಮ್ಗೆ ಔಟ್ಸೋರ್ಸ್ ಮಾಡಿ, ಬಟ್ ಫೈನಲ್ ಅಪ್ರೂವಲ್ ಈಸ್ ಥ್ರೂ ಮೀ ಆರ್ ಪ್ರೊಡ್ಯೂಸರ್. ಆಮೇಲೆ ಎಲ್ಲ ಡಿವಿಷನ್ಗೂ ಕೈ ಹಾಕಲೇಬೇಕು. ಪ್ರೊಡ್ಯೂಸರು ಅದು ಆ ವಿಷಯದಲ್ಲಿ ಪಾಪ ಅವರು ಎಲ್ಲ ಶೂಟ್ ಡೇಸು ಇದ್ರು, ಅವರು 35 ದಿನವೂ ಇದ್ದರು. ಅಂದರೆ ಹಿ ಯೂಸ್ ಟು ಸಿಟ್ ನೆಕ್ಸ್ಟ್ ಟು ಮೀ ಆಲ್ಸೋ, ಯೂಸ್ ಟು ಟೆಲ್ ಮೀ ನವೀನ್ ಹಂಗೆ ಮಾಡೋಣ ಹಿಂಗೆ ಮಾಡೋಣ. ಅವ್ರಿಗೆ ಅಷ್ಟು ಪ್ಯಾಷನ್ ಇದೆ ಅವ್ರಿಗೆ. ಸೊ ಆ ಥರ ಪ್ರೊಡಕ್ಷನ್ ಹೌಸ್ಗೆ ಏನಾಗುತ್ತೆ, ಯು ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಪ್ರೊಡಕ್ಷನ್ ಹೌಸ್ ವೇರ್ ದೇರ್ ಆರ್ ಡಿಪಾರ್ಟ್ಮೆಂಟ್ಸ್ ವಿಲ್ ಟೇಕ್ ಕೇರ್. ಈಗ ನಾನು ಆ್ಯಕ್ಚುಲಿ ಒಂದು ಡ್ರಾಫ್ಟ್ ರೆಡಿ ಮಾಡಿದ್ದೀನಿ ಒಂದು ಪ್ರೊಡಕ್ಷನ್ ಹೌಸ್ಗೆ ಏನು ಬೇಕು ಅಂತ. ಫಾರ್ ಎಕ್ಸಾಂಪಲ್ ದಿಸ್ ಒನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಹೌಸ್ ಟು ಟೇಕ್ ಕೇರ್ ಆಫ್ ಆಲ್ ದ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್, ರೈಟ್ ಫ್ರಮ್ ಪೇಮೆಂಟ್ಸಿಂದ ಹಿಡಿದು ಎನೋಸಿಸಿಂದ ಹಿಡಿದು ಮಾರ್ಕೆಟಿಂಗಿಂದ ಹಿಡಿದು ಎಲ್ಲ ಅವರೇ ನೋಡ್ಕೊಬೇಕು. ಆ್ಯಕ್ಚುಲಿ ದ ಡೈರೆಕ್ಷನ್ ಟೀಮ್ ಶುಡ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ದ ಕ್ರಿಯೇಟಿವ್ಸ್. ಇಲ್ಲಿ ಏನಾಗ್ತಿದೆ, ಅವರು ಸರ್ ಹೇಳ್ದಂಗೆ ಆ್ಯಕ್ಚುಲಿ ನಿಜ, ಡೈರೆಕ್ಟರ್ ಗೆಟ್ ಎಕ್ಸಾಸ್ಟೆಡ್ ಬಿಕಾಸ್ ಆಫ್ ನಾನ್ ಕ್ರಿಯೇಟಿವ್ ವರ್ಕ್ಸ್. ವೆನ್ ಇಟ್ ಡಸ್ ಕ್ರಿಯೇಟಿವ್ ವರ್ಕ್ಸ್, ವಿಲ್ ನಾಟ್ ಗೆಟ್ ಎಕ್ಸಾಸ್ಟೆಡ್. ವೆನ್ ಇಟ್ ಡಸ್ ನಾನ್ ಕ್ರಿಯೇಟಿವ್ ವರ್ಕ್ಸ್ ಅಲ್ಲ, ಹಿ ಗೆಟ್ಸ್ ಮೋರ್ ಎಕ್ಸಾಸ್ಟೆಡ್. ಡಾಕ್ಯುಮೆಂಟೇಷನ್ಸಿಂದ ಹಿಡಿದು ಅಲ್ಲೋಗಿ ಚೇಂಬರ್ ಲೆಟರ್ ಕಳಿಸು, ಇವ್ರಿಗೆ ಅದಕ್ಕೆ ರೆಡಿ ಮಾಡಿಸು. ಸೊ ಈ ಥರ ನಾನ್ ಕ್ರಿಯೇಟಿವ್ ವರ್ಕ್ಸ್ ತುಂಬ ಇದ್ದಾಗ ಏನಾಗುತ್ತೆ, ದೆ ಗೆಟ್ ಎಕ್ಸಾಸ್ಟೆಡ್. ನಾನು ಮಾಡಬಾರ್ದು ಅಂತಲ್ಲ, ಬಟ್ ಪ್ರಾಸೆಸ್ ಕಲಿಬೇಕು ಅಂತಲೇ ನಾವು ಕಲಿತಿದ್ದು. ಬಿಕಾಸ್ ನಾಳೆ ಅದನ್ನು ನೋಡ್ಕೊಂಡು ಅಟ್ಲೀಸ್ಟ್ ವಿ ಕ್ಯಾನ್ ಸೆಟಪ್ ಗ್ರೌಂಡ್ ರೂಲ್ ಅಲ್ಲ, ಹಿಂಗೆ ಮಾಡಬೇಕು, ಈ ಡಿಪಾರ್ಟ್ಮೆಂಟ್ ಇದನ್ನು ತೊಗೊಬೇಕು, ಈ ಡಿಪಾರ್ಟ್ಮೆಂಟ್ ಇದನ್ನು ತೊಗೊಬೇಕು. ಬಿಕಾಸ್ ಟು ಬಿ ಆನೆಸ್ಟ್, ನನ್ನ ಫಸ್ಟ್ ಡೇ ಆಫ್ ದ ಶೂಟು ನನಗೆ ಈ ಕಮರ್ಷಿಯಲ್ ಫಿಲ್ಮ್ದು ಕಾನ್ಸೆಪ್ಟೇ ನನಗೆ, ಅಂದರೆ ಅಲ್ಲಿ ಬರೋ ಜನ ಹೆಂಗಿರ್ತಾರೆ, ಯಾವ ಥರ ಇರ್ತಾರೆ ಏನೂ ಗೊತ್ತಿಲ್ಲ ನನಗೆ. ಐ ಡಿಂಟ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಪ್ರೊಡಕ್ಷನ್ ಬಾಯ್ ವರ್ಸಸ್ ಆರ್ಟ್ ಡಿಪಾರ್ಟ್ಮೆಂಟ್ ಬಾಯ್. ದೇಸ್ ಎ ಡಿಫ್ರೆನ್ಸ್. ನಾನು ಎಲ್ಲ ಒಂದೇ ಅಂದ್ಕೊಂಡಿದ್ದೆ. ನಾನೇನು ಮಾಡಿದೆ, ಪ್ರೊಡಕ್ಷನ್ ಅವ್ನಿಗೆ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗನಿಗೆ ಚೇರ್ ಕೊಡಪ್ಪ ಮರಿ ನನಗೆ ಅಂತ ಹೇಳಿದೆ. ಸರ್ ನಮ್ಮ ಕೆಲಸ ಇಲ್ಲ ಅದು, ಅವ್ರ ಪ್ರೊಡಕ್ಷನ್ ಅವ್ರದ್ದು ಕೆಲಸ. ಓ ಹೌದಾ, ಹಂಗೆ ಅದು. ಬಿಕಾಸ್ ಐ ಡಿಂಟ್ ನೋ, ನಾವು ಶಾರ್ಟ್ ಫಿಲ್ಮ್ಸ್ ಮಾಡೋ ಟೈಮಲ್ಲಿ ನಾನೇ ಕ್ಯಾಮ್ರಾ ಎತ್ಕೊಂಡು ಹೋಗ್ತಿದ್ದೆ, ನಾನೇ ಧೂಳು ಹೊಸ್ತಾ ಇದ್ದೆ, ನಾನೇ ಪಾತ್ರ ಹೊಡಿತಾ ಇದ್ದೆ, ಐ ಮೀನ್ ಊಟ ಮಾಡಿದ್ದೆಲ್ಲ. ಸೊ ವಿ ಶುಡ್ ಎವ್ರಿಥಿಂಗ್. ಇಲ್ಲಿ ದೇ ಹ್ಯಾವ್ ಸೆಟ್ ಆಫ್ ರೂಲ್ಸ್, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಅಂದರೆ ಆ ಡಿಪಾರ್ಟ್ಮೆಂಟು ಅವ್ರವ್ರು ಮಾಡಿದ್ರೆ ನಾನು ಚೆಂದ ಅದು. ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಏನು ಮಾಡೋಕ್ಕಾಗಲ್ಲ, ಅವ್ರದ್ದು ದೇ ಹ್ಯಾವ್ ಫಂಡಿಂಗ್ಸ್, ದೇ ವಿಲ್ ಡೂ ಇಟ್. ಸಣ್ಣ ಪ್ರೊಡಕ್ಷನ್ ಹೌಸಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಬ್ಯಾಕ್ ದ ಪ್ರೊಡ್ಯೂಸರ್ಸ್. ಬಿಕಾಸ್ ಇದನ್ನು ನಾವು ಸೇಫ್ ಗಾರ್ಡ್ ಮಾಡಿದ್ರೆ ಆ ಪ್ರೊಡ್ಯೂಸರ್ ಇನ್ನೊಂದು ಫಿಲಮ್ ಮಾಡ್ತಾರೆ. ಆ ಫಿಲ್ಮ್ ಇನ್ನೊಂದು ಸಲ ಹಿಟ್ ಆಯಿತು ಅಂದರೆ ದೇನ್ ಅವ್ರಿಗೆ ಗಟ್ಸ್ ಬರುತ್ತೆ, ಇಲ್ಲ ಗುರು ಇದನ್ನು ದುಡ್ಡು ಹಾಕಿದ್ರೆ ದುಡ್ಡು ವಾಪಸ್ ಬರುತ್ತೆ. ನಾವು ಲೆಟ್ ಮಿ ಹ್ಯಾವ್ ಎ ಪ್ರಾಪರ್ ಆಫೀಸ್ ಸೆಟಪ್, ಐ ಹ್ಯಾವ್ ಎ ಪ್ಯೂನ್ ವಿತ್ ಮೀ, ಐ ಹ್ಯಾವ್ ಎ ಆಫೀಸರ್ ವಿತ್ ಮೀ, ಐ ಹ್ಯಾವ್ ಎ ಫಿನಾನ್ಷಿಯಲ್ ಆಫೀಸರ್ ಹೂ ವಿಲ್ ರೈಟ್ ಚೆಕ್ಸ್ ಅಲ್ವಾ, ಚೆಕ್ಸ್ ಮಾಡಿ ರೆಡಿ ಮಾಡಿ. ಮತ್ತು ಎಲ್ಲ ಎನೋಸಿಸ್ ಮಾಡೋಕ್ಕೆ ಒಬ್ಬರು HR ಇರ್ತಾರೆ ಗ್ರೂಪಲ್ಲಿ. ಎನೋಸಿಸ್ ಡಾಕ್ಯುಮೆಂಟೇಷನ್ಸ್ ಏನಿದ್ರೆ ಇಶ್ಯೂಸ್ ಇದ್ದರೆ ಮಾಡೋಕ್ಕೆ, ಆರ್ಟಿಸ್ಟ್ಗೆ ಕ್ಯಾಬ್ ಮ್ಯಾನೇಜ್ಮೆಂಟಿಂದ ಹಿಡಿದು ಪ್ರೊಡಕ್ಷನ್ ಮ್ಯಾನೇಜರ್ ಕೋಆರ್ಡಿನೇಷನ್, ಡೈರೆಕ್ಷನ್ ನಾಟ್ ಬಿ ಡೂಯಿಂಗ್ ಇಟ್. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಒಬ್ಬರು ಇರ್ತಾರೆ ಅಲ್ಲೇ, ಅವ್ರ ಟೀಮಲ್ಲೇ ಇರ್ತಾರೆ, ಎಲ್ಲ ಮಾಡ್ತಾರೆ. ಈಗ ಫಿಲ್ಮ್ ರಿಲೀಸ್ ಟೈಮಲ್ಲಿ ಎಷ್ಟಿರುತ್ತೆ, ಡಿಸ್ಟ್ರಿಬ್ಯೂಟರ್ ಜೊತೆ ಮೀಟಿಂಗ್ಸ್ ಇರುತ್ತೆ, ಅದಕ್ಕೆ ಡೈರೆಕ್ಟರ್ ಬರಲೇಬಾರ್ದು ಆ್ಯಕ್ಚುಲಿ. ಅಂದರೆ ಇದು ನೀವು ಮಾತಾಡ್ತಿರೋ ಒಂದು ಐಡಿಯಲ್ ಸಿಚುವೇಶನಲ್ಲಿ, ವಿಚ್ ಇಸ್ ನಾಟ್ ಹ್ಯಾಪನಿಂಗ್ ಹಿಯರ್. ಅದು ಈಗಿಲ್ಲ, ಆಗ್ತಿಲ್ಲ. ಹಂಗೆ ಅಂದರೆ ದಿಸ್ ಇಸ್ ಹೈಪೋಥೆಟಿಕಲ್ ಸಿಚುವೇಶನ್ ಆಗೋಗಿದೆ. ಈ ಥರ ಇದ್ದರೆ ಒಳ್ಳೆ. ಬಟ್ ಇದೆ ಕೆಲವು ಕಡೆ, ಐ ಥಿಂಕ್ ಹೊಂಬಾಳೆಗಿಲ್ಲ ಇರ್ಬೋದಲ್ಲಿ, ರಿಷಬ್ ಶೆಟ್ಟಿ ಟೀಮ್ಸು ಆಗಲಿ, ನಮ್ಮದು ಪರಂಬ, ಐ ಥಿಂಕ್ ದೇ ಮೈಟ್ ಹ್ಯಾವ್ ಇಟ್. ಐ ಆಮ್ ನಾಟ್ ಶೋರ್ ಬಿಕಾಸ್ ನಾನು ಅದ್ರ ಗೊತ್ತಿಲ್ಲ. ಬಟ್ ದೇ ಆರ್ ಆಲ್ ಬಿಗ್ ಪ್ರೊಡಕ್ಷನ್ ಹೌಸಸ್. ರಾಕ್ಲೈನ್ ಸರ್ದು ಪ್ರೊಡಕ್ಷನ್ಸ್ ದೊಡ್ಡದಿದೆ. ಬಾಲಿವುಡಲ್ಲಿ ಸುಮಾರಿದೆ. ನಾನು ರೀಸೆಂಟಾಗಿ ಐ ಮೆಟ್ ಸಮ್ ಪೀಪಲ್ ದೇರ್, ದೇ ಆರ್ ಸೋ ಪ್ಲ್ಯಾಂಡ್. ಅವರು ನಮ್ಮನ್ನೇ ಮೀಟ್ ಮಾಡಿದಾಗ ಅದೇ ಹೇಳ್ತಿದ್ರು, ನವೀನ್ ಯು ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ ಡೈರೆಕ್ಷನ್ ಪಾರ್ಟ್ ಅಷ್ಟೇ. ಅಲ್ಲಿ ಬೇರೆ ಏನೂ ನಿಂದು ಜವಾಬ್ದಾರಿ ಅಲ್ಲ, ನೀನು ಬರೀ ಡೈರೆಕ್ಷನ್ನು, ಶೆಡ್ಯೂಲಿಂಗ್ ಮಾಡು, ಡೈರೆಕ್ಷನ್ ಮಾಡು, ಫಸ್ಟ್ ಕಟ್ ರೆಡಿ ಮಾಡಿಕೊಡು, ಅಷ್ಟೇ ಕೆಲಸ. ನೀನು ಬೇರೆ ಪೇಮೆಂಟ್ ವಿಷಯದಿಂದ ಹಿಡಿದು ಆರ್ಟಿಸ್ಟ್ ಕರಿಯೋದಿಂದ ಹಿಡಿದು ಡೇಟ್ಸ್ ನಾವು ಫೋನ್ ಮಾಡೋದಿಲ್ಲ. ಇಲ್ಲ, ನಂಗೆ ಈ ಶೂಟಿಂಗ್ ದಿವಸ ಈ ಡೇಟ್ ಆರ್ಟಿಸ್ಟ್ ಬೇಕು ಅಂದರೆ ಅವರೇ ಮಾಡ್ತಾರೆ, ಇಲ್ಲಿ ನಾವೇ ಮಾಡಬೇಕಿಲ್ಲಿ.
ನಾವು ಅದ್ರ ಬಗ್ಗೆನೂ ನಾವು ಇಲ್ಲಿ ಡೈರೆಕ್ಟರ್ ತಲೆ ಕೆಡಿಸ್ಕೋದು ಬರ್ತಾರ ಆ್ಯಕ್ಟರು ಬಂದ್ರಾ ಇಲ್ವಾ ಚೆಕ್ ಮಾಡಪ್ಪ, ಗಾಡಿ ಕಳ್ಸಪ್ಪ ಅವ್ರಿಗೆ, ಪೇಮೆಂಟ್ ಹೋಯ್ತಾ. ಈಗ ಏನಾಗುತ್ತೆ, ಟೆಕ್ನಿಷಿಯನ್ಸ್ಗೆ ಪೇಮೆಂಟ್ ಹೋಗಿಲ್ಲ, ಟೆಕ್ನಿಷಿಯನ್ ನಮಗೆ ಫೋನ್ ಮಾಡ್ತಾರೆ ಡೈರೆಕ್ಟ್ರಿಗೆ, ಸೊ ಪೇಮೆಂಟ್ ಆಗಿಲ್ಲ. ತಪ್ಪೇನಿಲ್ಲ, ಯಾಕೆಂದರೆ ಏನಾಗುತ್ತೆ, ನಾವೇ ಅವ್ರಿಗೆ ನಮ್ಮನ್ನು ನಂಬ್ಕೊಂಡು ಪಾಪ ಹೇಳ್ತಾರೋ. ಸೊ ಯು ಆರ್ ದ ಸೆಂಟರ್, ನೀವೇ POC ಎಲ್ಲದಕ್ಕೂ ಇವಾಗ. ಎಸ್. ಓಕೆ, ಸೊ ಇಫ್ ಐ ಮೇ, ಇದು ನಿಮ್ಮ ಕಮರ್ಷಿಯಲ್ಸ್ ಮಾತಾಡೋದಾರೆ, ಹೌ ಬಜೆಟ್ಟು ನಿಮ್ಮದು ಪ್ರೊಡಕ್ಷನಿಗೆ ಎಷ್ಟು ಬಡ್ಜೆಟ್ ಹಿಡೀತು, ಆಮೇಲೆ ವಾಟ್ ವಾಸ್ ದ ಮಾರ್ಕೆಟಿಂಗ್ ದಟ್ ಯು ಸ್ಪೆಂಟ್. ಈಗ ಮಾರ್ಕೆಟಿಂಗಿಗೆ ಒಂದು ಬಿಗ್ ಚಂಕ್ ಇಡ್ತಾರೆ ಅಂತ ಹೇಳ್ತಿದ್ದಾರೆ, ಇಡಬೇಕಾಗಿರೋ ಅವಶ್ಯಕತೆನೂ ಬಂದಿದೆ ಅನಿಸುತ್ತೆ. ಸೊ ನಿಮ್ಮ ಫಾರ್ ರಿಜಿಸ್ಟ್ರೇಷನ್ದು ಇಫ್ ಯು ಮೇ ಒಂದು ನಮಗೊಂದು ಬಾಲ್ ಪಾರ್ಕ್ ನಂಬರ್ ಸಿ ಆ್ಯಾವ್ರೇಜ್ ನನ್ನ ಪ್ರಕಾರ ಅಟ್ಲೀಸ್ಟ್ ಒಂದು 30-40 lakhs ಖರ್ಚು ಮಾಡಲೇಬೇಕು ನೀವು, ಒಂದು ಡೀಸೆಂಟ್ ಮಾರ್ಕೆಟಿಂಗ್ ಅಂದ್ರೆ. ಯಾಕಂದರೆ ಏನಾಗುತ್ತೆ, ತೀರಾ 10 ಲಕ್ಷ 15 ಲಕ್ಷ ಮಾಡ್ಬೋದು, ಬಟ್ ಅದು ಎಷ್ಟು ರೀಚ್ ಆಗ್ತಾ ಗೊತ್ತಿಲ್ಲ ನನಗೆ. ಬಟ್ ಅದನ್ನು ನಾನು ಹೇಳೋದು, ಅದನ್ನು ಕಮ್ಮಿ ಮಾಡ್ಬೋದು. ದಿಸ್ ಇಸ್ ಆಲ್ ವೇಸ್ ಆಫ್ ಡೂಯಿಂಗ್ ಇಟ್ ಆ್ಯಕ್ಚುಲಿ. ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ನಾನು ಹೇಳ್ತಿರೋ ಪೀರಿಯಾಡಿಕಲ್ ಮಾರ್ಕೆಟಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ, ಎಷ್ಟೋ ಕಡೆ ಏನು ಹೇಳ್ತಾರೆ, ಲಾಸ್ಟ್ 15 ದಿವಸ ಮಾತ್ರ ಮಾರ್ಕೆಟಿಂಗ್ ಮಾಡಿ, 30 days ಮುಂಚೆ ಮಾಡಿ, ವಿಚ್ ಇಸ್ ನಾಟ್ ಆಲ್ ಪ್ರಾಕ್ಟಿಕಲ್. ಈಗ ನಾವು ನೋಡಿ ಕಲ್ತಿದ್ದೀವಿ, ಈಗ ನಾವು ಮಾಡಿ ಕಲ್ತಿದ್ದೀವಿ. ನಾವು ಮುಂಚೆ ನೋಡಿ ಕಲಿಗೆ ಬಂದ್ವಿ, ಈಗ ನಾವು ಮಾಡಿ ಮುಂದೆ ಹೋಗೋರಿಗೆ ನಾವು ಶುಡ್ ಟೆಲ್ ದೆಮ್, ಸ್ಟಾರ್ಟ್ ಯುವರ್ ಮಾರ್ಕೆಟಿಂಗ್ ಫ್ರಮ್ ದ ಡೇ ಒನ್. ಸ್ಟಾರ್ಟ್ ಯುವರ್ ಮಾರ್ಕೆಟಿಂಗ್ ಫ್ರಮ್ ಡೇ ಒನ್. ಏನೇ ಒಂದು ಪೇಪರ್ ಅಲ್ಲಿಂದ ಅಲ್ಲಾಡ್ತು ಅಂದ್ರೂ, ಈ ಡೈರೆಕ್ಟ್ರ್ ಈ ಪೇಪರ್ ಇಲ್ಲಿಂದ ಅಲ್ಲಿ ತೊಗೊಳೋದಪ್ಪ, ಅದೊಂದು ನ್ಯೂಸ್ ಮಾಡಿ, ಇಟ್ಸ್ ಓಕೆ. ಜನ ನೋಡ್ತಾರೆ, ನೋಡೋಕೆ ಇಷ್ಟ ಅಲ್ವಾ, ಬಿಡ್ತಾರೆ, ಇಟ್ಸ್ ಓಕೆ. ಬಟ್ ಅಟ್ ದ ಸೇಮ್ ಟೈಮ್ ಮಾರ್ಕೆಟಿಂಗ್ ಮಾಡ್ತಾನೆ ಇರಬೇಕು, ಮಾಡಿದ್ರೇ ಆಗುತ್ತೆ. ಇಲ್ಲ ಅಟ್ ದ ಸೇಮ್ ಟೈಮ್ ನಾನು ಟು ಆಸ್ ಯು ರೈಟ್ಲಿ ಮೆನ್ಷನ್, ಮಾರ್ಕೆಟಿಂಗ್ ಶುಡ್ ಬಿ ಆ್ಯಕ್ಚುಲಿ ರಿವ್ಯೂಡ್ ಅಗೇನ್ ಅಂತ ಹೇಳ್ಬೇಕು ನಾನು. ಬಿಕಾಸ್ ಎವ್ರಿ ಫಿಲಮ್ಸ್ ಹ್ಯಾಸ್ ಇಸ್ ಓನ್ ಎಕ್ಸ್ಪೀರಿಯನ್ಸ್. ಕೆಲವು ಸಲ ವರ್ಕ್ ಆಗಿರುತ್ತೆ, ಕೆಲವು ಸಲ ವರ್ಕ್ ಆಗಿರಲ್ಲ. ಎಲ್ಲ ಅದೇ ಫಾರ್ಮುಲಾ ವರ್ಕ್ ಆಗುತ್ತೆ ಅಂತೇನಿಲ್ಲ. ಈಗ ನಾನು ಅದೇ ಹೇಳಕ್ಕೆ ಬಂದ ಯೂಟ್ಯೂಬ್ ಇಂಟರ್ವ್ಯೂಸ್ ಬಗ್ಗೆ ಟಾಕಿಂಗ್ ಎಲ್ಲ. ವೆನ್ ಯು ಸ್ಟಾರ್ಟ್ ಯುವರ್ ಮಾರ್ಕೆಟಿಂಗ್, ಯು ಗೆಟ್ ಎ ಲಿಸ್ಟ್ ಆಫ್ ಸಮ್ 20-30 ಯೂಟ್ಯೂಬ್ ಚಾನಲ್ಸ್ ದಟ್ ಈ ಯೂಟ್ಯೂಬ್ ಚಾನಲ್ಸ್ ಮಾಡಿ ಚೆನ್ನಾಗಿರುತ್ತೆ ರೀಚು ಅಂತ. ಸೊ ನಾವು ಅದನ್ನು R&D ಮಾಡಿದ್ವಿ. ಯಾವ ಥರ R&D ಮಾಡಿದ್ವಿ ಅಂದರೆ, ಫಾರ್ ಎಕ್ಸಾಂಪಲ್ XYZ ಯೂಟ್ಯೂಬ್ ಚಾನಲ್, ವಿ ಓಪನ್ ಇಟ್, ಸಬ್ಸ್ಕ್ರೈಬರ್ಸ್ ದೇ ವಿಲ್ ಸೇ ದೇ ಹ್ಯಾವ್ ಹ್ಯೂಜ್ ಸಬ್ಸ್ಕ್ರೈಬರ್ಸ್, ಓಕೆ, ಟಿಕ್ 1. ನೆಕ್ಸ್ಟ್ ರೀಚ್. ವಾಟ್ ವಿ ಡೂ ಇಸ್, ಲಾಸ್ಟ್ 3 months ಡೇಟಾ, ಅವ್ರು ಎಷ್ಟೋ ವೀಡಿಯೋ ಬಂದಿರುತ್ತಲ್ಲ, ಲಾಸ್ಟ್ 3 monthsದು ಎಷ್ಟೆಷ್ಟು ವ್ಯೂಸ್ ಆಗಿದೆ ಆ್ಯಾವ್ರೇಜ್ ಔಟ್ ಮಾಡಿದ್ರೆ, ದಟ್ ಈಸ್ ದ ಆ್ಯಕ್ಚುಯಲ್ ಕೌಂಟ್ ಯು ನೀಡ್ ಟು ಗೆಟ್. ಅಂದರೆ ಹೌ ಎಫೆಕ್ಟಿವ್ ಆರ್ ದೇ ಆರ್ ದೇರ್ ಇನ್ ದ ಇಂಡಸ್ಟ್ರಿ. ಅದನ್ನೂ ಮಾಡಿ ನಾವು ಮಾಡ್ತೀವಿ. ಆದರೂ ಅದೆಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳಲ್ಲ. ಪರ್ಮಿಟೇಷನ್ ಕಾಂಬಿನೇಷನ್, ಬಿಕಾಸ್ ಸಮ್ಟೈಮ್ಸ್ ದೇ ಬ್ಲೇಮ್ ಅಸ್ ಓನ್ಲಿ, ನೀವು ಕಂಟೆಂಟ್ ಕೊಟ್ಟಿಲ್ಲ, ಅದಕ್ಕೆ ಜನ ರೀಚ್ ಆಗಿಲ್ಲ ಅಲ್ವಾ. ಸೊ ಎಂಡ್ ಆಫ್ ದ ಡೇ ಏನು ಮಾಡಿದ್ರು ನಾವೇ ಅದನ್ನು ತೊಗೊತೀವಿ ನಾವು. ಸೊ ನಾನು ಹೇಳಿದೆ ಅಂದರೆ, ಚೂಸ್ ವೈಸ್ಲಿ, ಡಿಸೈಡ್ ಯುವರ್ ಸೆಲ್ಫ್ ಆ್ಯಂಡ್ ಹ್ಯಾವ್ ಎ ಗಟ್ ಫೀಲಿಂಗ್, ಇದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗಲ್ಲ. ಹಾಗೇನ್ಬಿಟ್ಟು ಎಲ್ಲ ಯೂಟ್ಯೂಬ್ ಚಾನಲ್ಸ್ ಹೋಗಬೇಕು ಅಂತ ನಾನು, ಐ ಮೀನ್ ವಿತ್ ಡ್ಯೂ ರೆಸ್ಪೆಕ್ಟ್ ಸರ್, ಐ ಆಮ್ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಸರ್. ನಾನು ಐ ಆಮ್ ವೆರಿ ಆನೆಸ್ಟ್. ಬಿಕಾಸ್ ನಾನು ಯಾಕೆ ಹೇಳ್ತೀನಿ ಅಂದರೆ, ಪ್ರೊಡ್ಯೂಸರ್ ಕಷ್ಟಪಟ್ಟದ್ದು ನಾನು ನೋಡಿದ್ದೀನಿ. ಹಗಲು ರಾತ್ರಿ ನಮ್ಮ ಜೊತೆ ಇದ್ದು, ಸರ್ ಯಾವ ಪ್ರೊಡ್ಯೂಸರು, ನಾನು 3 ಗಂಟೆ ತನಕ ಇದ್ದಿದ್ರೆ ಅವನು ನನ್ನ ಜೊತೆ ಇರ್ತಿದ್ದ. ಫೈನಲ್ ಇದು ನಮ್ಮ DI ಮಾಡಬೇಕಾದ್ರೆ ಆಗಲಿ, ಮತ್ತು ಬ್ಯಾಕ್ಗ್ರೌಂಡ್ ಫೈನಲ್ ಲಾಕ್ ಮಾಡಬೇಕಾದ್ರೆ, ವೈ ವಿಲ್ ಹಿ ಬಿ ದೇರ್ ವಿತ್ ಮೀ, ವಾಟ್ ಇಸ್ ನೆಸಸರಿ. ಅಂದರೆ ಅವ್ನಿಗೆ ಅಷ್ಟು ಪ್ಯಾಷನ್ ಇದೆ, ದುಡ್ಡು ಕೊಟ್ಟು ಹೋಗೋದಲ್ಲ, ಅದು ಸೆಕೆಂಡ್, ಅದು ಇರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದು ಒಂದು ಪ್ರೀತಿಯಿಂದ ಮಾಡಿರೋ ಪ್ರಾಜೆಕ್ಟು. ಯಾಕೆಂದರೆ 4 ವರ್ಷ ಒಟ್ಟಿಗೆ ಕೂತ್ಕೊಂಡು ಹಗಲು ರಾತ್ರಿ, ಇವಾಗಲೂ ಎವ್ರಿ ಡೇ ಇಫ್ ವಿ ಡೋಂಟ್ ಬೋತ್ ಆಫ್ ಡಸನ್ ಸ್ಪೀಕ್ ಅಲ್ಲ, ಏನೋ ಒಂದು ಮಿಸ್ ಆಗ್ಬಿಡ್ತಿದಲ್ಲ ಅನಿಸುತ್ತೆ, ಇಷ್ಟು ಫೋನ್ ಕಾಲ್ ಮಾಡಿ. ಸೊ ಚೂಸ್ ವೈಸ್ಲಿ ಆ್ಯಂಡ್ ಆಲ್ವೇಸ್ ಹ್ಯಾವ್ ದಟ್ ಮೈಂಡ್ ಸೆಟ್ ದಟ್ ಯು ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದ ಪ್ರೊಡ್ಯೂಸರ್. ನಮಗೆ ಅನಿಸುತ್ತೆ ಇಷ್ಟು ಯೂಟ್ಯೂಬ್ ಚಾನಲ್ ಬಂದ್ವಿ, ನಾವು ಅಷ್ಟು ಮಾರ್ಕೆಟಿಂಗ್ ಮಾಡಿದ್ವಿ, ಇಷ್ಟು ಮಾರ್ಕೆಟಿಂಗ್ ಮಾಡಿ ನಮ್ಗೆ ಹೆಸರು ಬರುತ್ತೆ, ಅದೆಲ್ಲ ಸೆಕೆಂಡ್ರಿ. ಎಂಡ್ ಆಫ್ ದ ಡೇ ಪ್ರೊಡ್ಯೂಸರ್ ಹ್ಯಾಪಿ ಇದ್ದಾರಾ ಅಷ್ಟೇ ನೋಡ್ಕೊಳ್ಳಿ. ಬಿಕಾಸ್ ಎಂಡ್ ಆಫ್ ದ ಡೇ ಅವ್ರ ಕಣ್ಣಲ್ಲಿ ನೀರು ತರಿಸಿದ್ರೆ ಮಾತ್ರ ಯಾರೂ ಸೆಟ್ ಆಗಲ್ಲ, ಈಗ ಯಾರಿಗೂ ಆಗಲಿ. ಬಿಕಾಸ್ ಅವ್ರಿಗೆ ಏನಾಗುತ್ತೆ ಗೊತ್ತಾ, ಅಯ್ಯೋ ಇಷ್ಟರ ಇಂಡಸ್ಟ್ರಿ ಅನ್ಸ್ಬಿಡುತ್ತೆ. ಬಿಕಾಸ್ ವಾಟ್ ವಿಲ್ ಹ್ಯಾಪನ್ ಇಸ್, ವಿ ಆರ್ ಓನ್ಲಿ ಸ್ಪೆಂಡಿಂಗ್ ಮನಿ ಫಾರ್ ಇಟ್ ಇಸ್ ಜಸ್ಟ್ ಹ್ಯಾಪ್ನಿಂಗ್ ಅಷ್ಟೇ. ಬರೀ ದುಡ್ಡು ಖರ್ಚು ಮಾಡ್ತಾಯಿದ್ದೀವಿ ಅಷ್ಟೇ. ರಿಟರ್ನ್ಸ್ ಬರೋ ರೂಟ್ಗಳು ನೋಡ್ತಾ ಇಲ್ಲ, ನಾವು ನೋಡ್ತಾ ಇದ್ದೀವಿ, ಬಟ್ ಎಲ್ಲೂ ನಮ್ಗೆ ಆಗ್ತಿಲ್ವಲ್ಲ ಎಲ್ಲ ಕಡೆ. ಥಿಯೇಟ್ರಿಕಲ್ ಮಾಡ್ತೀವಿ, ಬಟ್ ನಾಟ್ ಟು ದ ಗ್ರೇಟ್ ಎಕ್ಸ್ಟೆಂಟ್ ಆಫ್ ಹೌ ಅದರ್ ಫಿಲ್ಮ್ಸ್ ಹ್ಯಾಪನ್ಸ್ ಸಮಟೈಮ್ಸ್. ಒಂದು ಲಿಮಿಟೆಡ್ ಬಂತು ನಮಗೂ, ಬಟ್ ನಾಟ್ ಟು ದ ಗ್ರೇಟ್ ಎಕ್ಸ್ಟೆಂಟ್. ಐ ವಿಲ್ ಸೇ, ಲೆಟ್ ಮಿ ಅಕ್ಸೆಪ್ಟ್. 25 days ಓಡ್ತು, ಬಟ್ ಜನರು ತುಂಬ ಇಷ್ಟಪಡ್ತು, ಜನ ಬಂದರು ನೋಡಿದ್ರು. ಬಟ್ ಕಲೆಕ್ಷನ್ ವೈಸ್ ಓಕೆ, ಡೀಸೆಂಟ್ ಅಮೌಂಟ್ ಬಂತು. ಐ ಆಮ್ ನಾಟ್ ಸೇಯಿಂಗ್ ದಟ್ ತುಂಬ ಕಮ್ಮಿ ಬಂದಿಲ್ಲ, ತುಂಬ ಸೂಪರ್ ಡೂಪರ್ ಹಿಟ್ ಅಂತ ನಾನು ಹೇಳಲ್ಲ. ಡೀಸೆಂಟ್ ಅಮೌಂಟ್, ವಿ ಆರ್ ಹ್ಯಾಪಿ, ಪ್ರೊಡ್ಯೂಸರ್ ಹ್ಯಾಪಿ, ಆಡಿಯನ್ಸ್ ಬಂದಿರೋ ಯಾರೂ ನೆಗೆಟಿವ್ ಹೊಡೆದಿಲ್ಲ.
ದೇ ಸೆಟ್ ದೇ ಲವ್ ದ ಫಿಲಮ್, ಫ್ರೇಮಿಂಗಿಂದ ಹಿಡಿದು ಕತೆಗಳಿಂದ ಹಿಡಿದು ಹಾಡುಗಳಿಂದ ಹಿಡಿದು ದಟ್ಸ್ ವಾಟ್ ಮ್ಯಾಟರ್ಸ್ ಅಲ್ಲ. ನಾನು ಯಾವುದಕ್ಕೂ ಲಾಜಿಕ್ ಮಾಡೋಕ್ಕೆ ಹೋಗಿಲ್ಲ ಅಷ್ಟು ಜನ ಆಡಿಯನ್ಸಲ್ಲಿ. ದೇ ಸೆಟ್ ಐ ಕೇಮ್ ವಿತ್ ಎ ಸ್ಮೈಲ್, ಐ ವೆಂಟ್ ವಿತ್ ಎ ಸ್ಮೈಲ್. ದಟ್ ಇಸ್ ವಾಟ್ ಮ್ಯಾಟರ್ಸ್. ಇಲ್ಲಿ ಏನಾಗಿದೆ, ಎವ್ರಿ ಆಡಿಯನ್ಸ್ ಇಸ್ ಬಿಕಮ್ ಎ ರಿವ್ಯೂಯರ್, ದೇ ಆರ್ ನಾಟ್ ಎ ವ್ಯೂವರ್. ಎಲ್ಲರದ್ದು ಒಪಿನಿಯನ್ ಇದೆ. ಈಸ್ ನಾಟ್ ಎ ವ್ಯೂವರ್, ಈಸ್ ಬಿಕಮ್ ಎ ರಿವ್ಯೂವರ್. ಹಿಂಗೆ ಮಾಡ್ಬೋದಾಗಿತ್ತು, ಇದು 10 ವರ್ಷ 12 ವರ್ಷ ಇಂದ ಇತ್ತ ಸರ್ ಇದಲ್ಲ. ಪಿಕ್ಚರ್ ಬಂದರು ನೋಡಿದ್ರು ಹೋದರು. ಇಲ್ಲಿ ಏನಾಗಿದೆ, ನಾವು ಕೇಳಿ 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 ಆಗ್ಬಿಟ್ಟಿದೆ. ಹೆಂಗಿದೆ ಪಿಕ್ಚರು, ನಾವು ಕೇಳಿ ಯಾಕೆ ಅನ್ಸ್ಕೊಬೇಕು? ಐ ಆಮ್ ವೆರಿ ಆನೆಸ್ಟ್ ವಿತ್ ಯು ಅಲ್ವಾ. ಒಂದು ಪಿಕ್ಚರ್ ಮಾಡಿದ್ದೀವಿ, ಜನರಿಗೆ ರೀಚ್ ಆಗುತ್ತೆ, ಅದು ಇಷ್ಟ ಆಯಿತಾ, ಓಕೆ ಫೈನ್. ಆಗಿಲ್ಲ ಅಂದರೆ ಓಕೆ, ಐ ಕ್ಯಾನಾಟ್ ಕನ್ವಿನ್ಸ್ ಎವ್ರಿಬಡಿ ಅಲ್ಲ. ಎಲ್ಲ ಆಡಿಯನ್ಸ್ಗೆ ಒಂದೇ ಥರ ಸೀಮಿತ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ಫಿಲ್ಮ್ಸೇ ಇಷ್ಟಪಟ್ಟಿಲ್ಲ. ಈ ನಮ್ಮ ಪೇರೆಂಟ್ಸ್ ಡಮಾಂಡ್ ಮಿಲ್ ಪಿಕ್ಚರ್ಗೆ ಇಷ್ಟಪಡಲ್ಲ. ಬಟ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಪಿಕ್ಚರ್ ಇದಲ್ಲ, ದೋಸ್ ಹೂ ಆರ್ ಮ್ಯಾರಿಡ್, ಆ ಸೆಗ್ಮೆಂಟಿಂದ ತುಂಬ ಜನ ಸೆಟ್ ಆಗಿದೆ. ಸರ್ ಥಿಯೇಟ್ರಿಂದ ಆಚೆ ಬಂದಿರೋರೊಬ್ಬ, ಹಿ ಲಿಟ್ರಲಿ ಕ್ರೈಡ್ ಸೇಯಿಂಗ್ ದಟ್ ನಾನು ಯಾಕೋ ಡೈವರ್ಸ್ ಅಪ್ಲೈ ಮಾಡಿದ್ನೋ ಅಂತ. ಬಟ್ ಹಿ ಡಿಡ್ಂಟ್ ವಾಂಟ್ ಕಮ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಇಟ್ಸ್ ಇಟ್ ಬೇಡ. ಐ ಸೆಡ್ ಓಕೆ, ಐ ರೆಸ್ಪೆಕ್ಟ್ ಯು, ಇಟ್ಸ್ ಓಕೆ, ಬೇಡ ಬಿಡಿ. ಅಂದರೆ ಸಮ್ವೇರ್ ದೆ ಗಾಟ್ ಕನೆಕ್ಟೆಡ್. ಇಫ್ ಯು ಸಿ ದ ಓವರ್ ಆಲ್ ಸಿನಾರಿಯೋ, ಪೀಪಲ್ ವಿಲ್ ಸೇ ಈ ಚಿಕ್ಕ ಪಿಸಕ್ಕೆ ಯಾಕೆ ಡೈವರ್ಸ್ ಹೋಗಬೇಕಾಯ್ತು, ಹೇಳ್ಬೋದತ್ತಲ್ಲ ಹೆಂಡತಿಗೆ. ಬಟ್ ಸಣ್ಣ ಸಣ್ಣ ವಿಷಯನ ನಾವು ದೊಡ್ಡದಾಗೋದು. ಎಷ್ಟೋ ವಿಷಯಗಳು ನಾವು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ನಾವು. ಸೊ ಮಾರ್ಕೆಟಿಂಗ್ ಅಂತ ಬಂದಾಗ ಅಗೇನ್ ಯು ಕೀಪ್ ಎ ಬಾಲ್ ಪಾರ್ಕ್ ನಂಬರ್, ಇಷ್ಟೇ ಇಟ್ಕೊಳ್ಳಿ ಅಂತ ಹೇಳಿ, ಒಂದು 20 ಲಕ್ಷ 30 ಲಕ್ಷ ಇಟ್ಕೊಳ್ಳಿ, ಎಲ್ಲಿ ಬೇಕೋ ಅಲ್ಲೇ ಖರ್ಚು ಮಾಡಿ ಸರ್. ಸುಮ್ಮನೆ ದುಂದು ವೆಚ್ಚ ಮಾಡೋಕೆ ಹೋಗ್ಬಿಡಿ. ದಟ್ಸ್ ವಾಟ್ ಐ ವುಡ್ ಸೇ ಆಲ್ ದ ಫಿಲ್ಮ್ ಮೇಕರ್ಸ್. ನೋಡ್ಕೊಂಡು ಮಾಡಿ, ಸುಮ್ಮನೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂದ್ಕೊ ಆಮೇಲೆ ಮಾಡ್ಕೋಬಿಡಿ. ಮೇಕ್ ಇಟ್ ವೆರಿ ಪ್ರಿಸೈಸ್. ಐ ವಿಲ್ ಸ್ಪೆಂಡ್ ಓನ್ಲಿ ಫಾರ್ ದಿಸ್. ಇಷ್ಟೇ 5 ಚಾನಲ್ಲು, ಒಂದು ಇಷ್ಟು ನ್ಯೂಸ್ ಪೇಪರ್ಸು, ಇಷ್ಟು ಇಂಟರ್ವ್ಯೂಸು, ಆರ್ ಈ ಹೋರ್ಡಿಂಗ್ಸು, ಆಟೋ ಸ್ಟಿಕರ್ಸ್, ವಾಟ್ ಎವರ್ ಇಟ್ ಇಸ್. ಬಿಕಾಸ್ ಯು ಹ್ಯಾವ್ ಟು ಸಿ ದ ನಂಬರ್ ಸರ್. ನನ್ನ ಪ್ರಕಾರ ಏನು ಗೊತ್ತಾ ಸರ್, ನೀವೇನೇ ದುಡ್ಡು ಖರ್ಚು ಮಾಡೋದು ನಿಮ್ಗೆ ಕಾಣಬೇಕಲ್ಲಿ. ನೀವು ಕಾಣಿಸಿಲ್ಲ ಅಂದರೆ ಹೆಂಗೆ ಮಾಡ್ತೀವಿ ನೀವು? ಕರೆಕ್ಟ್ ಅಲ್ವಾ? ಈಗ ಹೋರ್ಡಿಂಗ್ಸ್ ಹಾಕ್ತಾರೆ, ರೋಡೆಲ್ಲ ಹಾಕ್ತಾರಲ್ಲ, 50,000 ಹೋರ್ಡಿಂಗ್ಸು, 40,000 ಹೋರ್ಡಿಂಗ್ಸ್, ಎಲ್ಲಿ ಕ್ಯಾನ್ ಸಂಬಡಿ ಗೋ ಆ್ಯಂಡ್ ಕೌಂಟ್ ಇಟ್? ಐ ಜಸ್ಟ್ ಬಿಲೀವ್ ಇನ್ ದ ಸಿಸ್ಟಮ್ ಆ್ಯಂಡ್ ಗೋ ವಿತ್ ಇಟ್ ಅಷ್ಟೇ. ನಾನು ಯಾರಿಗೂ ಇದು ಮಾಡ್ತಿಲ್ಲ. ಬಟ್ ಐ ಆಮ್ ಸೇಯಿಂಗ್